ಅದು ಸುಳ್ಳು. ಒಂದು ಹೆಣ ಸತ್ತಿದೆ ಅಂತ 11 ಜನ ಸತ್ ಮೇಲೂ ಕೂಡ ಒಂದು ಅಂತ ಹೇಳ್ತಾರೆ. ಇದು ವೈಫಲ್ಯ ಅಲ್ವಾ? ಇಂಟೆಲಿಜೆನ್ಸಿ ವೈಫಲ್ಯ ಅಲ್ವಾ? ಟೋಟಲಿ ಲ್ಯಾಬ್ಸ್ ಅಲ್ವಾ? ಅವ್ರು ಹೇಳಿದ್ರು ನನಗೆ ಅದಾದ ತಕ್ಷಣ ನನಗೆ ಮನ್ಸಿಗೆ ಬೇಜಾರಾಯ್ತು, ಮನಸ್ಸು ನನಗೆ ಒಂದು ಬ್ಲ್ಯಾಕ್ ಮಾರ್ಕ್ ಅಂತ ಅನಿಸ್ತು ಅಂತ. ನನಗನ್ಸ್ತತೆ ಇವತ್ತು ಮುಖ್ಯಮಂತ್ರಿಗೆ ನಾನು ಹೇಳ್ತಾ ಇದ್ದೀನಿ, ನೋ ಬ್ಲ್ಯಾಕ್ ಮಾರ್ಕ್, ನಿಮ್ಮ ಮೇಲೆ ಬ್ಲ್ಯಾಕ್ ಮಾರ್ಕೇ ಇಲ್ಲ. ಯಾವಾಗಿಲ್ಲ ಅಂದ್ರೆ ಇದು ತಪ್ಪಾಯ್ತು ಅಂತ ನಾ ಹೇಳ್ಬಿಟ್ರೆ ಆ ಬ್ಲ್ಯಾಕ್ ಮಾರ್ಕ್ 100% ಹೊಟ್ಟೋಗ್ತದೆ, 100% ಹೊಟ್ಟೋಗ್ತದೆ. ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಿ. ಹಿಂದೆ ನಾವು ಬಹಳ ರಾಜರು ಮಹಾರಾಜರ ಕಥೆಗಳೆಲ್ಲ ಓದಿದ್ದೀರಿ, ಮಹಾತ್ಮ ಗಾಂಧೀಜಿ ಲೈಫ್ ಸ್ಟೋರಿನ ಓದಿದ್ದೀರಿ. ಅದನ್ನು ಹೇಳ್ಬೋದು, ಏನು ತಪ್ಪಿದೆ? ಎಲ್ಲರೂ ತಪ್ಪು ಮಾಡ್ತಾರೆ. ನಾನು ತಪ್ಪು ಮಾಡಿದ್ದೀನಿ, ನೀವು ಮಾಡಿದರೆ ಎಲ್ಲರೂ ಮಾಡ್ತಾರೆ. ಇಲ್ಲಿ ಅಮಾಯಕವಾದಂಥ 11 ಜನರ ಪ್ರಾಣ. ಇವರೇನೋ ಯಾರೋ ಪೊಲಿಟಿಷಿಯನ್ ಅಲ್ಲ, ಯಾರೋ ದೊಡ್ಡ ವ್ಯಕ್ತಿಗಳಲ್ಲ, ಕೋಟ್ಯಾಧಿಪತಿಗಳ ಯಾರೂ ಅಲ್ಲ, ಬಾಲಕರು. ಮುಖ್ಯಮಂತ್ರಿನೇ ಹೇಳಿದ್ರು ಅವ್ರ ಭವಿಷ್ಯ ಏನೇನೋ ಇತ್ತು, ಏನೇನೋ ಆಸೆ ಇಟ್ಕೊಂಡಿದ್ರು, ಡಾಕ್ಟ್ರು ಇಂಜಿನಿಯರ್ ಏನೇನೋ ಆಸೆ ಇಟ್ಕೊಂಡಿದ್ರು ಅಂತ. ಆ ಆಸೆಗೆಲ್ಲ ನಾವು ಕಲ್ಲಾಕ್ಬಿಟ್ರಲ್ಲ, ಆಸೆ ಎಲ್ಲ ಕನಸು ನುಚ್ಚು ನೂರಾಯ್ತಲ್ಲ. ಅದನ್ನ ನಾನು ಹೇಳೋದು, ಇಲ್ಲಿ ಪೂರ್ತಿಯಾಗಿ ನಮ್ಗೆ ಕಾಣ್ತಾ ಇರೋದು ಸರ್ಕಾರದ ವೈಫಲ್ಯ. ಸರ್ಕಾರ ಒಂಚೂರು ಮನಸ್ಸು ಮಾಡಿ ಒಂದು ಗಮನ ಕೊಟ್ಟಿದ್ರೆ ಇದು ಆಗ್ತಾನೆ ಇರಲಿಲ್ಲ. ಆ ದೃಷ್ಟಿಯಿಂದ ನಾನು ಮುಖ್ಯಮಂತ್ರಿಗಳಿಗೆ ಈಗ ಕ್ರಮ ತೆಗೆದುಕೊಳ್ತಾ ಇದ್ದೀರಾ, ನೋಡೋಣ ಕೋರ್ಟಲ್ಲಿ ಏನಾಗುತ್ತೋ ಅದು ಬೇರೆ. ಆದರೆ ನೀವು ಆ ಕ್ಷಮಾಪಣೆನ ಕೇಳಿಲ್ಲ ಅನ್ನೋ ಒಂದು ಸತ್ಯ ಸಂಗತಿನೂ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸನ್ಮಾನ್ಯ ಮುಖ್ಯಮಂತ್ರಿ, ಸನ್ಮಾನ್ಯ ಅಧ್ಯಕ್ಷ, ಒಂದೇ ನಿಮಿಷ ಸರ್, ಒಂದೇ ನಿಮಿಷ ಶಿವಕುಮಾರ್, ಒಂದೇ ನಿಮಿಷ. ನಾವು ರಿಪ್ಲೈನೇ ಬೇಡ ಅಂತ ಹೇಳಿದ್ರಿ. ಶಿವಕುಮಾರ್ ಒಂದೇ ನಿಮಿಷ, ರಿಪ್ಲೈನೇ ಬೇಡ. ಬೇರೆ ರಿಪ್ಲೈಗಳು ಉಪಮುಖ್ಯಮಂತ್ರಿ ಒಂದೇ ನಿಮಿಷ. ಪಾಪ ಎಲ್ಲ 30-40 ಜನ ಮಾತಾಡಿದ್ದಾರೆ, 6 ಗಂಟೆನೂ ಮಾತಾಡಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಪೊಲೀಸ್ ವೈಫಲ್ಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮ ಕೈಗೊಂಡಿದ್ದನ್ನು ನಾನು ಸ್ವಾಗತಿಸ್ತೇನೆ. ಆದರೆ ಸರ್ಕಾರದ ಪರ್ಮಿಷನ್ ಇಲ್ದನ DPR ಸೆಕ್ರೆಟರಿ ಸ್ಟೇಡಿಯಂಗೆ ಹೋಗಿ ಅಂತೇಳಿ ಪ್ರೆಸ್ ಮೀಟ್ ಮಾಡ್ಯಾಳು, ಅವಳ ಮೇಲೆ ಯಾಕೆ ಕ್ರಮ ಆಗಲಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಕೇಳಿದ್ರಲ್ಲ ರಿಟೈರ್ಡ್ ಅಧ್ಯಕ್ಷರೇ, ಇಷ್ಟಾದರೂ ಕೂಡ ಮುಖ್ಯಮಂತ್ರಿಗಳಾಗ್ಲಿ ಯಾರನ್ನು ಕೂಡ ಕ್ಷಮಾಪಣೆ ಕೇಳದೆ ಇರೋವಂಥದ್ದು ಸರಿಯಲ್ಲ. ಈ ರಾಜ್ಯ ಸರ್ಕಾರನೇ ತಪ್ಪು ಮಾಡಿರೋದು. ಈ 11 ಜನರ ಸಾವಿಗೆ ನೇರವಾಗಿ ಈ ರಾಜ್ಯ ಸರ್ಕಾರನೇ ಕಾರಣ. ಕ್ಷಮಾಪಣೆ ಕೇಳಲಿಲ್ಲ, ಪರಿಹಾರ ಸಿಕ್ಕಿಲ್ಲ, ಅವ್ರಿಗೆ ಒಂದು ನೆಮ್ಮದಿ ಹೋಗ್ಬೇಕಾಯ್ತು, ಅದು ಹೋಗಿಲ್ಲ. ಅದರಿಂದ ಇದು ಸರಿ ಇಲ್ಲ ಅನ್ನೋ ಮಾತನ್ನು ಹೇಳಿ ನೀವು ಕ್ಷಮಾಪಣೆ ಅಲ್ಲ. ಈಗ ಪ್ರಕಟಣೆ ಆಯ್ತು, ವಾಕೌಟ್ ಮಾಡಿ ಕೂತ್ಕೊಳ್ಳಿ. ರಾಯರೆಡ್ಡಿ ಅವರೇ, ರಾಯರೆಡ್ಡಿ ಕೂತ್ಕೊಳ್ಳಿ. ನಿಮ್ಮ ಮನೆ ಬರ್ನ ಇಷ್ಟು ಮುಗಿ. ಈಗ ಮಾನ್ಯ ಸಭಾಧ್ಯಕ್ಷರೇ ಒಂದು ನಿಮಿಷ ತಾವು ಅವಕಾಶ ಮಾಡಿಕೊಡ್ಬೇಕು. ಏನು ಈಗ ಮಾನ್ಯ ಸಭಾಧ್ಯಕ್ಷರೇ, ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ದಾರೆ. ಮೊನ್ನೆ ನಾವು ಕೆಲವು ಸದಸ್ಯರು ಅತಿವೃಷ್ಟಿಯಿಂದ ಬೆಳೆಗಳು ಹಾನಿಯಾಗಿದೆ ಉತ್ತರ ಕೊಡ್ತಾರೆ, ಅದರ ಬಗ್ಗೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಸರ್ ಬಹಳ ಧನ್ಯವಾದಗಳು. ಬಹಳ ಜನ ಮಾತಾಡಿದ ಬಗ್ಗೆ ಉತ್ತರ ಕೊಡ್ತಾರೆ. ಈಗ ಒಂದು ಪ್ರಕಟಣೆ. ಪ್ರಸ್ತುತ ಅಧಿವೇಶನದಲ್ಲಿ ಮಾನ್ಯ ಸದಸ್ಯರಾದ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಅವರು ದಿನಾಂಕ 11/8/2025 22/8/2020 ಗೈರು ಹಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. ಸದರಿ ಸದಸ್ಯರು ಅಧಿವೇಶನಕ್ಕೆ ಗೈರು ಹಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 203ರ ಮೇರೆಗೆ ಸದನದ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಈಗ ಅಭಿವೃದ್ಧಿ, ನಮ್ಮ ರಾಜ್ಯದ ಅಭಿವೃದ್ಧಿ ಮತ್ತು ಅತಿವೃಷ್ಟಿ ಬಗ್ಗೆ ಸನ್ಮಾನ್ಯ ಅಧ್ಯಕ್ಷೆ, ಒಂದು ಈ ಸಲ ಸದನನ ತಾವು ತುಂಬಾ ಚೆನ್ನಾಗಿ ನಡೆಸಿದ್ದೀರಿ. ಅಲ್ಲ, ಒಂದೇ ನಿಮಿಷ ಹೇಳ್ಬಿಡ್ತೀನಿ, ಒಂದು ಕೃತಜ್ಞತೆ ಹೇಳ್ಬೇಕಲ್ಲ. ಲಾಸ್ಟ್ಗೆ ಈಗ ಅಲ್ಲ, ಒಂದು ಚೆನ್ನಾಗಿ ನಡೆಸಿದಿರಿ, ಎಲ್ಲ ಹೊಸಬ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದೀರಿ, ತುಂಬಾ ಧನ್ಯವಾದಗಳು. ಜೊತೆಗೆ ಈಗ ಅಭಿವೃದ್ಧಿ, ಎಲ್ಲರೂ ಕೂಡ ಗೌರಿ ಗಣೇಶ ಹಬ್ಬಕ್ಕೆ ಹೋಗ್ತಾ ಇದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇರೋದ್ರಿಂದ ಈ ಸಲ ಮಾತಾಡ್ತಾರೆ. ಈಗ ಅನುದಾನದ್ದು ದಯಮಾಡೋದೊಂದು ಅನುದಾನ ಕೊಡೋದನ್ನ ದಯಮಾಡಿ ಎಲ್ಲಾ ಪಕ್ಷದವ್ರಿಗೂ ತಾರತಮ್ಯ ಇಲ್ದಂಗೆ ದಯಮಾಡಿ ಹೇಳ್ಬೇಕು ಅಂತ ನಾನು ಇಲ್ಲಿ ಒತ್ತಾಯ ಮಾಡ್ತೀನಿ. ಅಧ್ಯಕ್ಷರೇ, ಈಗ
ನಾವು ತಕ್ಷಣ ಒಳಗೆ ಬಂದಿದ್ದೇನು ಅಂದ್ರೆ ಮುಖ್ಯಮಂತ್ರಿಗಳವರೇ ಉಪಮುಖ್ಯಮಂತ್ರಿಗಳವರೇ ಅಧ್ಯಕ್ಷರೇ ಉತ್ತರ ಕೊಡ್ತಾರೆ. ಒಂದ್ ನಿಮಿಷ ಹೇಳಿ, ನಾವು ಇಲ್ಲಿ ಕುತ್ಕೊಂತೀವಿ, ನಾವು ಎಲ್ಲೂ ಹೋಗಲ್ಲ, ನಾವು ಇರ್ತೀವಿ. ಗೌರಿ ಗಣೇಶ ಹಬ್ಬ ಅಂತಂದ್ರೆ ಈ ಬಾಗಿನು ಕೊಡೋದು ಇವೆಲ್ಲ ಕೊಡೋ ಪದ್ಧತಿಗಳವೆ. ಆಡಳಿತ ಪಕ್ಷಕ್ಕೆ ಈಗಾಗಲೇ ಅನುದಾನವನ್ನ ಘೋಷಣೆ ಮಾಡಿ ಆದೇಶ ಹೊರಡಿಸಿದ್ದೀರಿ. ನಾವು ನಿರಾಶೆಯಿಂದ ಹೋಗೋ ರೀತಿಯಲ್ಲಿ ಮಾಡಬೇಡ್ರಿ. ದಯವಿಟ್ಟು ಈ ಸದನ ಮುಗಿಯೋದ್ರೊಳಗಡೆಗೆ ಮುಖ್ಯಮಂತ್ರಿಗಳು ಸರ್, ಈಗ ಆಡಳಿತ ಪಕ್ಷಕ್ಕೆ ಈಗಾಗಲೇ ತಾವು ಅನುದಾನಕ್ಕೆ ಆದೇಶ ಕೊಟ್ಟಿದ್ದೀರಿ. ಗೌರಿ ಗಣೇಶ ಹಬ್ಬ ಇನ್ನು 3 ದಿನದಲ್ಲಿ ಐತೆ. ಈ ಕಡೆ ಭಾಗದಲ್ಲಿ ನಮ್ಗೆ ಯಾರು ಕೊಟ್ಟಿಲ್ಲ. ನಮ್ಮನ್ನು ನಿರಾಶೆ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ಅನೌನ್ಸ್ ಮಾಡಿ ಅವ್ರಿಗಿನ 1 ಕೋಟಿ ಕಮ್ಮಿ ಕೊಡ್ರಿ, ನಮ್ಗೇನು ಅಭ್ಯಂತರ ಇಲ್ಲ. ದಯವಿಟ್ಟು ಅದನ್ನ ತಾವು ಹೇಳಿದ್ರೆ ನಾವು ಖುಷಿಯಾಗಿ ಗಣೇಶನ ಹಬ್ಬಕ್ಕೆ ವಾಪಸ್ ಹೋಗ್ತೀವಿ. ನೀವು ಇರೋವಾಗೆ ಅನೌನ್ಸ್ ಮಾಡಿ ಹೋಗ್ಬೇಕು. ಕಡುಬು ಅಲ್ಲಿ ಕೊಟ್ಟ ಮೇಲೆ ನಾವು ತರ್ತೀವಣ್ಣ. ಈಗ ರಾಜ್ಯದ ಅಭಿವೃದ್ಧಿಗಳಾಗುವಂಥ ಸಮಸ್ಯೆಗಳು, ಅದೇ ರೀತಿ ನಮ್ಮ ಅತಿವೃಷ್ಟಿ ಮತ್ತು ಅದೊಂದು ಸಮಸ್ಯೆ ಬಗ್ಗೆ ಮತ್ತು ಕೇಂದ್ರ ಅನುದಾನದ ಬಗ್ಗೆ ಚರ್ಚೆ 6 ಚರ್ಚೆ ಆಯಿತು. ಆ ಚರ್ಚೆಗೆ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಉತ್ತರವನ್ನು ಕೊಡ್ತಾರೆ. ಫಸ್ಟ್